ಡಾಕ್ಟರ್ ಫೋನ್ ಮಾಡಿದ್ರು ಆಲಯಂ ಶಂಕರಂ ಶಂಕರಾಚಾರ್ಯಂ ಆರೋಗ್ಯಂ ಶ್ರೀ 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 ಏನಂತ ಕರ್ಮತ್ಯಾಗೋ ಅಭ್ಯುಪಗಮ್ಯತೆ ಕ್ರಿಯಾಕಾರ ಫಲಭೇದ ಬುದ್ಧೇ ಸತ್ಯತ್ವಾಗಮಾತ್ ಚಂದ್ರಷ. ಇನ್ನೊಂದು ಸಾಂಖ್ಯದ ಕಾಕಲ ಸಾಂಖ್ಯರು ಅವರು ಕರ್ಮತ್ಯಾಗವನ್ನು ಹೇಳ್ತಾರೆ, ಕರ್ಮವನ್ನು ಬಿಡಬೇಕು ಅಂತ. ಆದ್ರೆ ಅವರು ಕ್ರಿಯಾಕಾರಕ ಫಲವನ್ನು ಸತ್ಯ ಅಂತಾರೆ. ಕ್ರಿಯಾಕಾರಕ ಫಲವಲ್ಲ ಅಂದ್ರೆ ಕ್ರಿಯೆ ಅಂದ್ರೆ ಆಕ್ಷನ್, ಕಾರಕ ಅಂದ್ರೇನೋ ಕ್ರಿಯೆಗೆ ಬೇಕಾದ ಇನ್ಸ್ಟ್ರೂಮೆಂಟು, ಫಲ ಅಂದ್ರೇನೋ ಅಂದ್ರೆ ಬರೋ ರಿಸಲ್ಟು. ಇದು ಮೂರು ಏನಂತಾರೆ ಸತ್ಯ, ಇದು ಯಾವುದು ಸುಳ್ಳಲ್ಲ ಅಂತಾರೆ. ಹಾಗಾಗಿ ಯಾವ ಪ್ರಕಾರ ಕರ್ಮತ್ಯಾಗ ಆಗೋದಿಲ್ಲ. ಶಂಕರಾಚಾರ್ಯ ಪ್ರಕಾರ ಕರ್ಮತ್ಯಾಗ ಅಂದ್ರೆ ಕರ್ತೃತ್ವ ಬುದ್ಧಿ ಸಮೇತ ಬಿಡೋದು, ಐ ಆಮ್ ಡೂಯರ್ ಅನ್ನೋದು ಕಿತ್ತಾಕೊಳ್ಳೋದು, ಕ್ರಿಯೆನೇ ಕಿತ್ತಾಕೊಳ್ಳೋದು. ಇದೆಲ್ಲ ಮಾಯಾ ಮಾತ್ರ ವಿಧಂ ದ್ವೈತಂ. ದ್ವೈತವಲ್ಲ ಮಾಯಾ ಮಾತ್ರ, ಇಲ್ಯೂಷನ್, ಬರೀ ಪರ್ಸೆಪ್ಷನ್, ಏನು ಇಲ್ಲ. ಇದು ಇರೋದೆಲ್ಲ ಬ್ರಹ್ಮ ಒಂದೇ ಅನ್ನುವ ಆ ಸ್ಥಿತಿ ನೆಲೆನಿಲ್ಲೋರು ಅವರು. ಹಾಗಾಗಿ ಅವರಿಗೆ ಕರ್ಮತ್ಯಾಗ ಹೊಂದುತ್ತೆ. ದ್ವೈತವೆಲ್ಲ ಸತ್ಯವಾಗಿದೆ ಅಂತ ಅಂದ್ಕೊಂಡವರಿಗೆ ಕರ್ಮತ್ಯಾಗ ಬಿಟ್ರೆ ಕರ್ತೃತ್ವ ಬುದ್ಧಿ ಇಟ್ಕೊಂಡು ಕರ್ಮತ್ಯಾಗ ಮಾಡೋದು ಅಷ್ಟೇ. ಅದು ಮೃಷ ಅಂದ್ಬಿಟ್ರು. ಕ್ರಿಯಾಕಾರಕ ಫಲಭೇದ ಬುದ್ಧಿ ಅವರಿಗೆ ಇರೋದ್ರಿಂದ ಅವರ ಪ್ರಕಾರ ಕರ್ಮತ್ಯಾಗ ಅದು ಮೃಷ. ಮೃಷ ನಾಮ ಸುಳ್ಳು, ಆ ಕರ್ಮತ್ಯಾಗ ಆಗೋದಿಲ್ಲ. ಮೃಷ, ಮೃಷ ಮೀನ್ಸ್ ಸುಳ್ಳು. ಯಾವ ಲಿಂಗ? ಮೃಷ ಅವ್ಯಯ, ಸ್ತ್ರೀಲಿಂಗ ಅಲ್ಲ. ಮನೀಷ ಅನ್ನೋದು ಮೃಷ ಅಲ್ಲ, ಮನೀಷ ಅಂತ ಹೆಸರಿಟ್ಬಿಡ್ತಾರೆ. ಮೃಷ ಅನ್ನೋ ಸ್ತ್ರೀಲಿಂಗ ಅಲ್ಲ, ಅವ್ಯಯ. ಮೃಷ ಮಿಚ್ಚ ಎಲ್ಲ ಅವ್ಯಯ. ಮಿಚ್ಚ ಅವ್ಯಯ ಅಲ್ಲ. ಮಿಚ್ಛಾಂ ಬುದ್ಧಿ, ಮಿಚ್ಛಾಯಾಂ ಮಿಚ್ಚ ಅವ್ಯಯ. ಯಚ್ಚ ಬೌದ್ಧೈಃ ಶೂನ್ಯತ್ವಾಭ್ಯುಪಗಮಾತ್ ಅಕರ್ತೃತ್ವಮಭ್ಯುಪಗಮ್ಯತೆ ತದಪ್ಯಸತ್. ಇದು ಬೌದ್ಧರು ಕೂಡ ಸನ್ಯಾಸ ಹೇಳ್ತಾರೆ. ಯಾಕೆ? ಎಲ್ಲವೂ ಶೂನ್ಯ ಅನ್ಬಿಡ್ತಾರೆ, ಏನೇನು ಇಲ್ಲವೇ ಇಲ್ಲ ಅಂತ ಹೇಳಿ. ಹಾಗಾಗಿ ಅಕರ್ತೃತ್ವವನ್ನು ಒಪ್ಕೊಳ್ತಾರೆ. ಹಾಗಾಗಿ ಅವ್ರ ಪ್ರಕಾರ ಸನ್ಯಾಸ ಹೊಂದುತ್ತಾರೆ, ಅದು ಆಗಲ್ಲ ಅಂತಾರೆ. ಯಾಕೆ ಅಂದ್ರೆ ತದ ಅಭ್ಯುಪಗಂತು ಸತ್ವ ಅನಭ್ಯುಪಗಮ, ಸತ್ವಾಭ್ಯುಪಗಮ. ಸತ್ವ ಅನಭ್ಯುಪಗಮ. ನಾವು ಆ ಶೂನ್ಯವನ್ನ ಹೇಳುವಂತಹ ಒಬ್ಬರನ್ನ ನಾವು ಒಪ್ಕೊಂಡ್ಬಿಟ್ಟಿದೀವಿ, ನಾವುಗಳು ಒಪ್ಕೊಂಡಿದೀವಿ ಅಂತ. ಒಂದು ಶೂನ್ಯವನ್ನು ಒಪ್ಪಿರುವ ವಾದಿಗಳು ಇಲ್ಲದಿದ್ದರೆ ಆ ವಾದವೇ ಸಿದ್ಧಿಸುವುದಿಲ್ಲ. ಅವರಿದ್ದರೆ ಅವರೇ ಕರ್ತೃಗಳಾಗಿ ಕರ್ಮವನ್ನು ಮಾಡ್ತಾ ಇದ್ದು ಒಪ್ಬೇಕಾಗುತ್ತೆ. ಹಾಗೆ ಎಲ್ಲವೂ ಶೂನ್ಯ ಅಂತ ಹೇಳುವಂತಹ ಒಬ್ಬ ಆತ್ಮ ಇರ್ಬೇಕಲ್ಲ. ಯಾವನು ಇದ್ದರೆ ಶೂನ್ಯ ಅಂತ ಹೇಳಕ್ಕಾಗಲ್ಲ. ಶೂನ್ಯ ಅಂತ ಹೇಳೋನಾದ್ರೂ ಇರಬೇಕು. ಅವರು ಶೂನ್ಯ ಆಗ್ಬಿಟ್ರೆ ಯಾರಿಗೆ ಶೂನ್ಯ ಅಲ್ವೋ? ಶೂನ್ಯ ಅನ್ನೋದು ಯಾರಿಗೆ? ಯಾವ್ದು ಹೇಳೋದು? ಯಾವುದು ಅಲ್ಲ, ಅವನನ್ನು ಒಪ್ಕೊಂಡ್ರು ಅಂದ್ರೆ ಅವನು ಇದ್ದು ಬಿಟ್ರೆ ಅವ್ನು ಕರ್ಸವಾಗಿ ಅವ್ರ ಪ್ರಕಾರವಾಗಿ ಸನ್ಯಾಸ ಹೊಂದಲ್ಲ. ಯಚ್ಚ ಅಜ್ಞೈ ಅಲಸತೆಯ ಅಕರ್ತೃತ್ವಾಭ್ಯುಪಗಮ ಸೋಪ್ಯಸತು. ಇನ್ನು ಅಜ್ಞರಾದವರು ಸೋಮಾರಿತನದಿಂದ ಕರ್ಮ ಮಾಡಲ್ಲ. ಯಾಕೆ ರಗಳೆ ಕರ್ಮ, ಕರ್ಮ ಬಹಳ ಕ್ಲೇಶ ಕಷ್ಟ ಅಂತ ಹೇಳ್ಬಿಟ್ಟು ಅಜ್ಞರಾಗಿ ಸೋಮಾರಿತನದಿಂದ ಕರ್ಮವನ್ನು ಬಿಡ್ತಾರಲ್ಲ, ಅದು ನಿಷ್ಕರ್ಮ್ಯ ಅಲ್ಲ, ಅದು ಸರ್ವಕರ್ಮ ಸನ್ಯಾಸ ಅಲ್ಲ, ಅದು ಸುಳ್ಳೆ. ಯಾಕಂದ್ರೆ ಕಾರಕ ಬುದ್ಧಿ ಅನಿವರ್ತಿತತ್ವ ಪ್ರಮಾಣೇನ. ಅದು ಕ್ರಿಯಾಕಾರಕ ಬುದ್ಧಿ ಕಿತ್ತಾಕಿಯಲ್ಲ ಅವರು ಪ್ರಮಾಣದಿಂದ, ಶಾಸ್ತ್ರ ಪ್ರಮಾಣದಿಂದ ಆತ್ಮಸ್ವರೂಪ ಕಂಡುಕೊಂಡು ತಾನು ಅಕರ್ತೃ ಅಭೋಕ್ತೃ ಅಜ್ಞಾತರು ತಿಳ್ಕೊಂಡು ಕ್ರಿಯಾಕಾರಕ ಕಿತ್ತಾಕ್ಬೇಕಾಯಿತು.
ಅವ್ರಿಗೆಲ್ಲ ಸತ್ಯ ಅವರಿಗೆ ಕ್ರಿಯಾಕಾರಕ ಫಲವೆಲ್ಲ ಸತ್ಯವಾಗಿರುವಾಗ ಅವ್ರ ಪ್ರಕಾರ ಸನ್ಯಾಸ ಹೊಂದೋದಿಲ್ಲ. ವೇದಾಂತಿಗಳ ಪ್ರಕಾರವಾಗಿ ಸನ್ಯಾಸ ಹೊಂದೋದು. ಶಂಕರಾಚಾರ್ಯರು ಹೇಳುವ ಒಂದು ಮೆಥಡ್ ಇದೆ, ಅಲ್ಲಿ ಸರ್ವಕರ್ಮ ಸನ್ಯಾಸ ಹೊಂದತ್ತೆ ಹೊರತು ಬೌದ್ಧರಿಗೂ ಹೊಂದಲ್ಲ, ಸಾಂಖ್ಯರಿಗೂ ಹೊಂದಲ್ಲ, ಲೌಕಿಕರಿಗೂ ಹೊಂದಲ್ಲ. ತಸ್ಮಾತ್ ವೇದಾಂತ ಪ್ರಮಾಣ ಜನಿತ ಪ್ರಮಾಣಜ ಇದ್ದಾರೆ. ನಿತ್ಯೈಕತ್ವ ಪ್ರತ್ಯವತಃ ಏವ ಕರ್ಮ ನಿವೃತ್ತಿ ಲಕ್ಷಣಂ ಪಾರಿವ್ರಾಜ್ಯಂ ಬ್ರಹ್ಮ ಸಂಸ್ಥತ್ವಂಚ ಇತಿ ಸಿದ್ಧಂ. ಅದನ್ನ ವೇದಾಂತ ಪ್ರಮಾಣ ಜ, ವೇದಾಂತ ಅಂದ್ರೆ ಉಪನಿಷತ್ತು, ಅದರ ಪ್ರಮಾಣ ಅಂದ್ರೆ ಆ ವಸ್ತುವನ್ನು ತಿಳಿಸಿಕೊಡೋಕೆ ಸಾಧನ, ಆತ್ಮಿಕತ್ವ ವಸ್ತು ತಿಳಿಸುವ ಸಾಧನ. ಅದರಿಂದ ಉಂಟಾದ ಒಂದು ಏಕತ್ವ ಪ್ರತ್ಯಯ ಇದೆಯಲ್ಲ, ಎಲ್ಲವೂ ಬ್ರಹ್ಮವೇ ಇದೆಲ್ಲವೂ ಆತ್ಮನೇ ಅಂತ ಆ ಪ್ರತ್ಯಯ ಯಾರಿಗಿದೆಯೋ, ಆ ತಿಳುವಳಿಕೆ ಯಾರಿಗಿದೆಯೋ ಅವನಿಗೆ ಕರ್ಮ ನಿವೃತ್ತಿ, ಕರ್ಮ ತೊಲಗಿ ಹೋಗುತ್ತೆ ಎನ್ನುವಂತಹ ಪಾರಿವ್ರಾಜ್ಯ ಸಿದ್ಧವಾಗುತ್ತೆ, ಬ್ರಹ್ಮ ಸಂಪತ್ತೂ ಸಿದ್ಧವಾಗುತ್ತೆ. ಅವ್ರು ಬ್ರಹ್ಮದಲ್ಲೇ ಹೇಳ್ತಾರೆ ಅಂತ ತೀರ್ಮಾನ. ಅಕಸ್ಮಾತ್ ಇಚ್ಛಾ ಜ್ಞಾನ ಗೃಹಸ್ಥನಿಗೆ ಆದ್ರೆ ಅವ್ರು ಹೇಳ್ತಾರೆ ಏತೇನ ಗೃಹಸ್ಥಸ್ಯ ಏಕತ್ವ ವಿಜ್ಞಾನೇ ಸತಿ ಪಾರಿವ್ರಾಜ್ಯಂ ಅರ್ಥಸಿದ್ಧಂ. ಇದರಿಂದ ಗೃಹಸ್ಥನಿಗೂ ಅಕಸ್ಮಾತ್ ಏಕತ್ವ ಜ್ಞಾನ ಉಂಟಾಗ್ಬಿಡ್ತು, ಇದೆಲ್ಲವೂ ಬ್ರಹ್ಮವೇ ಇದೆಲ್ಲವೂ ಆತ್ಮ ಉಂಟಾಯ್ತು ಅಂತ ಆದ್ರೆ ಅವನಿಗೂ ಪಾರಿವ್ರಾಜ್ಯ ತಾನೇ ಸಿದ್ಧವಾಯ್ತು ಅಂತ ಇದ್ದಾರೆ. ಇದರಿಂದ ಏನು ಸಿದ್ಧವಾಗುತ್ತೆ ಗೊತ್ತಾ ಸಿದ್ಧಾಂತ? ಪಾರಿವ್ರಾಜ್ಯ ಅನ್ನೋದು ಒಂದು ಆಶ್ರಮ ಅಲ್ಲ, ಅದು ತಗೊಳ್ಳೋದಲ್ಲ, ಮಾಡೋದಲ್ಲ, ಅದು ಸ್ವರೂಪಕ್ಕೆ ಸುಂತಾಯ್ತು. ಆತ್ಮ ಸ್ವರೂಪವೇ ಪಾರಿವ್ರಾಜ್ಯ ಸ್ವರೂಪ. ಗೃಹಸ್ಥನಲ್ಲ ಅವನು, ಜ್ಞಾನ ಜನಕ ಗೃಹಸ್ಥನಲ್ಲ. ಯಾರ್ಯಾರಿಗೆ ಈ ತತ್ವಜ್ಞಾನ ಆಗುತ್ತಿದೆಯೋ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ಸನ್ಯಾಸಿ ಅಲ್ಲ. ಆಶ್ರಮವೇ ಅಲ್ಲ, ಅದು ಅತ್ಯಾಶ್ರಮ. ಆಶ್ರಮ ಅತೀತ, ಆಶ್ರಮಕ್ಕೆಲ್ಲ ಕರ್ತವ್ಯ ಉಂಟು. ಈ ಪರಿವ್ರಾಡಿದಲ್ಲ ಚತುರ್ಥಾಶ್ರಮ, ಅದಕ್ಕೆ ಇದುಂಟು ಕರ್ತವ್ಯ ಆಗಿರ್ಬೋದು. ಯಮನ ಅತ್ಯಾಶ್ರಮಿಗೆ ಅಕರ್ತಾತ್ಮ ಸ್ವರೂಪದಲ್ಲಿ ನೆಲೆ ನಿಂತಿದ್ದಲ್ಲ, ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ. ರಮಣ ಮಹರ್ಷಿ ಇದ್ದ ಹಾಗೆ. ರಮಣ ಮಹರ್ಷಿ ಅವ್ರು ಹೇಗಿದ್ದು ಗೊತ್ತಾ? ಕಂಡ್ಬಿಟ್ಟು ಯಾರು ಹೋದ್ರು ಏನು ಮಾತಾಡ್ತಿರ್ಲಿಲ್ಲ, ಏನು ಹೇಳ್ತಿರ್ಲಿಲ್ಲ, ಏನ್ ಪ್ರಶ್ನೆ ಮಾಡೋದು ತಗೊಳ್ಳಲ್ಲ. ಅವರು ಸ್ವರೂಪದಲ್ಲಿ ನಿಂತು ಬಿಡೋರು, ಸ್ವರೂಪ ತುಂಬಾ ಹೊತ್ತಿನ ಒಂದು ಮಾತು ಹೇಳೋರು. ನನಗೆ ಸಂಶಯ ಅಂದ್ರೆ ನನಗೆ ಅಂದ್ರೆ ಯಾರಿಗೆ ಯೋಚನೆ ಮಾಡ್ಸ ಹೋಗು, ಆ ಸಂಶಯ ಬಿಟ್ಬಿಡು, ನನಗೆ ಸಂಶಯ ಅಂದಲ್ಲ, ನನಗೆ ಅಂದ್ರೆ ಯಾವ ನನಗೆ ನೀನ್ ಯಾರು ಯೋಚನೆ ಮಾಡೋ, ಸಂಶಯ ಬಗ್ಗೆ ಹೇಳ್ತೀನೋ ಅಷ್ಟೇ. ನೀನ್ ಯಾರು ತಿಳ್ಕೊ, ಸಂಶಯ ಏನಾದ್ರು ಇಟ್ಕೊಳ್ಳಿ ಅಂತ. ಆ ಕಷ್ಟ. ನಾನು ತಿಳ್ಕೊಳ್ಳೋದ್ರಿಂದ ಪ್ರಪಂಚದ ಗಣಿತ ಲೆಕ್ಕ ಮಾಡಿ ಅರ್ಥ ಮಾಡ್ಬೋದು, ಸೈನ್ಸ್ ತಿಳ್ಕೊಬೋದು, ವ್ಯಾಕರಣ ತಿಳ್ಕೊಬೋದು. ನಾನು ತಿಳ್ಕೊಳ್ಳೋದು ಕಷ್ಟ. ಯಾಕೆ ಗೊತ್ತಾ? ನಾನು ಅನ್ನೋದು ಆಬ್ಜೆಕ್ಟ್ ಆಗಲ್ಲ. ನಾನು ಅನ್ನೋದು ಕಣ್ಣಿಗೆ ಸಿಗಲ್ಲ, ಮನಸ್ಸಿಗೆ ಸಿಗಲ್ಲ, ಬುದ್ಧಿಗೆ ಸಿಗಲ್ಲ. ಯಾಕಂದ್ರೆ ಅದೇ ಅದನ್ನೆಲ್ಲ ಯೂಸ್ ಮಾಡ್ತಾ ಇದೆ. ಈ ಒಂದು ಮನಸ್ಸನ್ನು ಯೂಸ್ ಮಾಡ್ತಿರೋದು ನಾನು ಅನ್ನೋದು, ಬುದ್ಧಿಯನ್ನು ಯೂಸ್ ಮಾಡ, ಬುದ್ಧಿಗೂ ಹಿಂದಿದ್ದಾನೆ. ಇವಾಗ ಕಣ್ಣು ಮನಸ್ಸನ್ನು ನೋಡಲ್ಲ, ಕಣ್ಣು ಅದು ಹೊರಗಿರೋದು ನೋಡುತ್ತೆ. ಹಾಗೆ ಕಣ್ಣು ಹೆಂಗೆ ಮನಸ್ಸು ಬುದ್ಧಿಯನ್ನು ನೋಡಲ್ಲ, ಬುದ್ಧಿ ಆತ್ಮನ್ನು ನೋಡಲ್ಲ. ಅದು ಆತ್ಮ ತಿಳ್ಕೊಬೇಕು ಅಂತಾರೆ. ಯಾವ್ದನ್ನ ತಿಳ್ಕೊತೀರಾ? ನಮ್ಗೆ ತಿಳ್ಕೊಳಕ್ಕೆ ಸಾಧನ ಇರೋದು ಇನ್ಸ್ಟ್ರುಮೆಂಟ್ ಬುದ್ಧಿ. ಆ ಬುದ್ಧಿಗೆ ಅದು ಆಬ್ಜೆಕ್ಟ್ ಅಲ್ಲ, ಬುದ್ಧಿಗೂ ಸಬ್ಜೆಕ್ಟು. ಬುದ್ಧಿಯನ್ನು ಬೆಳಗ್ತಾ ಇದೆ, ಬುದ್ಧಿಯನ್ನು ಮೀರಿದೆ. ಅದು ಬುದ್ಧಿಯಿಂದ ತಿಳ್ಕೊಬೇಕಂತೆ. ಏನು ತಿಳ್ಕೊಬೇಕೋ ಬುದ್ಧಿಯಿಂದ? ನಾನು ಹುಟ್ಟಿದವನಲ್ಲ, ಸಾಯುವನಲ್ಲ, ಮಾಡೋನಲ್ಲ, ಅನುಭವಿಸೋನಲ್ಲ ಅಂತ ಈ ಒಂದು ತಪ್ಪಲಿಕೆ ಇದೆಯಲ್ಲ ನಮ್ಮ ಬಗ್ಗೆ, ನಮ್ಮ ಸ್ವರೂಪದ ಬಗ್ಗೆ ನಮಗೆಲ್ಲ ಒಂದು ಸ್ವಾಭಾವಿಕವಾದ ತಪ್ಪಲಿಕೆ ಇದೆ, ಬೈ ಬರ್ತು. ಏನು ಅಂತ? ನಾನು ಹುಟ್ಟಿದ್ದೀನಿ, ಬೆಳೀತಾ ಇದ್ದೀನಿ, ನಾನು ಗಂಡು, ನಾನು ಹೆಣ್ಣು, ನಾನು ಅನುಭವಿಸೋ ಈ ತಪ್ಪಲಿಕೆ ಬುದ್ಧಿ, ಈ ನಿಶ್ಚಯ ತಿಳುವಳಿಕೆ ಅಂದ್ರೆ ತಪ್ಪಾದ ನಿಶ್ಚಯ ಬುದ್ಧಿಯಲ್ಲಿದೆ. ಇದನ್ನು ಅನುಭವದ ಬೇಸಿಸ್ ಮೇಲೆ ಇದಕ್ಕೆ ಸಾಕು. ಓ ನಾನು ಹೀಗಿಲ್ಲ, ನಾನು ಮಾಡೋನು ಅನುಭವಿಸಿಕೊಳ್ಳಲ್ಲ, ಹುಟ್ಟಿದ್ರು ಸಾಯೋನಲ್ಲ, ಹಸಿವು ಬಾಯಾರಿಕೆ ಇಲ್ಲ. ಯಾಕೆ ಎಲ್ಲಕ್ಕೂ ಒಂದು ಸಬ್ಜೆಕ್ಟು. ಹಸಿವು ಗೊತ್ತಾಗುತ್ತೋ ಇಲ್ವಾ? ಬಾಯಾರಿಕೆ ಗೊತ್ತಾಗುತ್ತೋ ಇಲ್ವಾ? ಬಾಯಾರಿಕೆ ನೋಡುವವನಿಗೆ, ಹಸಿವನ್ನು ನೋಡುವವನಿಗೆ ಹಸಿವಿರುತ್ತೋ? ಇವಾಗ ಕುರ್ಚಿ ನೋಡುವವನಿಗೆ ಖುಷಿ ಆಗ್ತಾನೋ? ಕುರ್ಚಿ ನೋಡುವವನು ಖುಷಿ ಆಗ್ತಾನಮ್ಮ? ಕುರ್ಚಿ ನೋಡೋದು ಹೆಂಗೆ ಖುಷಿ ಆಗ್ತಾನೆ? ಏನಾದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆನೋ ಒಂದಾ? ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಬೋತ್, ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಬೇರೆ ತಾನೆ. ಬೇರೆ ಬೇರೆ ಆದ್ಮೇಲೆ ಆಬ್ಜೆಕ್ಟಿನ ಕನೆಕ್ಷನ್ ಸಬ್ಜೆಕ್ಟ್ ಬರಲ್ಲ.
ಅದು ರೂಲ್ ಅದು ಅಮೆಂಡ್ಮೆಂಟ್ ಇಂಡಿಯಾ ರೂಲ್ ಅದು. ಅದಕ್ಕೆ ಇಲ್ಲ ಅಮೆಂಡ್ಮೆಂಟ್ ಇಲ್ಲ, ಅದಕ್ಕೆ ತಿದ್ದುಪಡಿ ಇಲ್ಲ. ಹಾಗೆ ಎಲ್ಲೆಲ್ಲಿ ಏನೇನು ಗೊತ್ತಾಗುತ್ತೋ ಅದೆಲ್ಲ ಆಬ್ಜೆಕ್ಟ್, ಯಾವ್ದು ಗೊತ್ತು ಮಾಡ್ಕೊಳುತ್ತೋ ಅದೇ ಸಬ್ಜೆಕ್ಟ್. ಇದು ಎಲ್ಲವನ್ನು ಗೊತ್ತು ಮಾಡ್ಕೊಳ್ಳುವ ಅವನ ಅನುಭವ ಇದೆ, ಏನೇನು ಸಂವಿಧಾನ. ಆ ಅನುಭವಕ್ಕೆ ಯಾವ ಕನೆಕ್ಟ್ ಆಗೋಲ್ಲ. ಅದೇ ನಮ್ಮ ಸ್ವರೂಪ. ನಮಗೂ ಗೊತ್ತಿದೆ ನಾನು ಅಂತ ಇರೋದು ಅದಲ್ಲ. ನೀವೇನಂತ ಕ್ಷೀರ ಅಂದ್ರೆ ಯಾರು? ನಾನು ಅಂದ್ರೆ ಒಂದು ಹೆಂಗಸು, 40 ಏಜು, ಇಂಥವ್ರ ಮಗಳು, ಇಂಥ ಜಾತಿ, ಗೌಡ ಜಾತಿ, ಇದೆಲ್ಲ ಒಂದು ಇದು ಇಂಪೋಸಿಬಲ್ ನಿಮ್ಮ ಮೇಲೆ. ರಿಯಲಿ ನೀವು ಹುಟ್ಟಿನೂ ಇಲ್ಲ, ನಿಮ್ ಜಾತಿನೂ ಇಲ್ಲ, ನಿಮ್ ಹೆಣ್ಣು ಅಲ್ಲ, ನೀವು ಗಂಡು ಅಲ್ಲ. ರಿಯಲ್ ನಿಮ್ ಸ್ವರೂಪ ನೀವು ಎಕ್ಸಾಮ್ ಮಾಡ್ಕೊಂಡ್ರೆ, ಒಳಗೆ ಹೋಗಿ ನೋಡ್ಕೊಂಡ್ರೆ ಬಿಡಿಸುತ್ತೆ. ನೀವು ಹುಟ್ಟಿಲ್ಲ, ಸಾಯೋರೆಲ್ಲ ಬದಲಾವಣೆ ಇಲ್ಲ. ಯಾಕೆ ಎಲ್ಲಕ್ಕೂ ಸಬ್ಜೆಕ್ಟ್ ಆಗಿಲ್ಲ, ಎಲ್ಲವೂ ಬಿಯಾಂಡ್ ದಾಟಿ. ಅದನ್ನ ಮೆಡಿಟೇಷನ್ ಮಾಡ್ಬೇಕು ನೀವು. ಅದನ್ನ ಮೆಡಿಟೇಷನ್ ಮಾಡಿ ಕಟ್ಕೊಂಡ್ರೆ ಯು ಆರ್ ಗೆಟ್ ಆನ್. ಮತ್ತೆ ಯು ವೋಂಟ್ ಗೆಟ್ ಅಗೇನ್ ಬಾರ್ನ್. ಮತ್ತೆ ನೀವು ಹುಟ್ಟಿಲ್ಲ, ಮತ್ತೆ ನೀವು ಸಾಯೋ. ಈಗಲೇ ಹುಟ್ಟಿದ್ವಲ್ಲ, ಈಗ ಸಾಯೋದಲ್ಲ. ಸಾಯೋದು ಯಾವುದು? ನಾನಲ್ಲ. ನಾನು ಸಾಯೋದಲ್ಲ. ಹುಟ್ಟಿದ ಯಾವುದು? ನಾನಲ್ಲ, ನಾನು ಹುಟ್ಟಿಲ್ಲ. ಇದು ಅನುಭವ ಆಗ್ತದೆ. ಎಲ್ಲ ಕೆಲಸವೆಲ್ಲ ಸುಖಕ್ಕಾಗಿ, ಆನಂದಕ್ಕಾಗಿ ಮಾಡೋದು, ಸುಮ್ಮನೆ ಯಾರು ಮಾಡೋದು. ಡಬ್ ತಗೋಬೇಕು. ಏನು ಬರಿಬೇಡಿ, ಬರೆಯೋ ಕಿಸಾಕಿ, ಡ್ರಾಯಿಂಗ್ ಕಿಸಾಕಿ. ಸುಮ್ಕಿರಿಂದ ದೇಹದಿಂದ ಅಲ್ಲ, ಇವನ್ ಮನಸ್ಸಿನಿಂದ ಸುಮ್ಮನೆ ಇರ್ಬೇಕು. ಮನಸ್ಸಿನಲ್ಲೂ ಬ್ಲ್ಯಾಂಕ್, ಯೋಚನೆ ಮಾಡಬಾರ್ದು. ಏನು ಯೋಚನೆ ಇಲ್ಲದೆ, ಏನು ಚಿಂತನೆ ಇಲ್ಲದೆ, ಏನು ಆಕ್ಷನ್ ಇಲ್ಲದೆ ಸ್ವರೂಪದಲ್ಲಿ ನಿಂತ್ಕೊಬೇಕು. ಸ್ವರೂಪದಲ್ಲಿ ನೀವು ಸೆಟ್ ಆದ್ರೆ ಗೆದ್ದೆ. ನೀವು ಯಾರು ಐ ಆಮ್ ಬ್ರಹ್ಮನ್ ಅನ್ನೋದು ನಿಮ್ಗೆ ರಿಲೀಸ್ ಆಗುತ್ತೆ. ಅದು ಬೇಡವಾ? ಕೆಲಸ ಮಾಡೋದು ಸುಖಕ್ಕಾಗಿ, ಅದು ಆದೇ ಸ್ವರೂಪ. ಬುದ್ಧಿ ಇಲ್ಲ ಲವಲೇಶ್ವರಿ. ಏನಕ್ಕೆ ಇಂಜಿನಿಯರ್ ವಿಜ್ಞಾನಿ ಸತಿ ಏನು? ಯಾರ್ಯಾರಿಗೆ ಇದೆಲ್ಲವೂ ಬ್ರಹ್ಮವೇ, ಇದೆಲ್ಲವೂ ಆತ್ಮೇ, ನಾನೊಬ್ಬನೇ ಪರಮಾರ್ಥ ಸತ್ಯ, ಇದೆಲ್ಲವೂ ತೋರ್ತಾ ಇರೋದು, ಆ ಬ್ರಹ್ಮಾತ್ಮಿಕತ್ವ ಜ್ಞಾನ ಉಂಟಾಯ್ತು ಅಂತ ಆದ್ರೆ ಅವನಿಗೆ ಪಾರಿವ್ರಾಜ್ಯ ಅನ್ನೋದು. ಅವನು ಯಾರಲ್ಲ ಅಲ್ಲಿಗಯ್ಯ, ಬ್ರಾಹ್ಮಣ ಆಗ್ಬೇಕಾಗಿಲ್ಲ, ಕ್ರಿಶ್ಚಿಯನ್ ಆಗಲಿ, ಮುಸಲ್ಮಾನ ಯಾರೇ ಆಗಲಿ, ಅವನು ನೀವೇ ಪಾರಿವ್ರಾಜಕ. ಸನ್ಯಾಸ ಅಂತ ಶಬ್ದಗಳು ಕಾಯಿ ಬಟ್ಟೆ ಅಲ್ಲ. ಕಾಯಿ ಬಟ್ಟೆ ಸನ್ಯಾಸ ಕರಿತಾನೆ ಅಲ್ಲ ಶಂಕರಾಚಾರ್ಯರು. ಅದು ನಾಲೆಡ್ಜಿಂದ ಬರೋದೇ ಹೊತ್ತು ಪಾರಿವ್ರಾಜ್ಯ. ಅದೆಲ್ಲ ಮುಂಚೆ ಏನೇನು ಮಾಡ್ಕೋ ಸಂಸ್ಕಾರ ಇದೆ. ಆ ಮಟ್ಟಿಗೆ ಪಾಲ್ ಬ್ರಿಂಟನ್ ಇದೆ. ಪಾಲ್ ಬ್ರಿಂಟನ್ ಜರ್ಮನು, ಬಹಳ ಬುದ್ಧಿವಂತ, ಒಳ್ಳೆ ವಿಚಾರಕ. ಒಂದು ಪುಸ್ತಕ ಬರೆದಿದ್ದಾನೆ, ಹೂ ಯಾಮೈ ಅಂತ. ಹೆಂಗ್ ಬರೆದೇನು ಗೊತ್ತ ಅವನು. How to read it. Please get one book. You can follow English. ಜ್ಞಾನ ಉಂಟಾಗಲಿಕ್ಕೆ ಪಾರಿವ್ರಾಜ್ಯ ಅನ್ನೋದು ಸಹಜವಾಗಿ ಬಂದ್ಬಿಡುತ್ತೆ. ಅದು ಇದರಿಂದ ಬರೋದಲ್ಲ, ಸ್ವಾಭಾವಿಕ ನೇಚರ್ ಆಗಿ ಅದು ಸ್ವರೂಪವಾಗಿ ಬಂದ್ಬಿಡುತ್ತೆ. ಅದು ಗೇನಿಂಗ್ ಅಲ್ಲ, ಪೊಸೆಸಿವ್ ಅಲ್ಲ, ಇದಲ್ಲ. ರಿಮೈನಿಂಗ್, ಯು ಹ್ಯಾವ್ ಟು ರಿಮೈನ್. ಎಲ್ಲ ನೀವು ಅಲ್ಲದೆಲ್ಲ ಬಿಟ್ಬಿಟ್ಟು ನೀವೇ ಉಳಿಬೇಕು. ನೀವೇ ಉಳಿಯೋಕೆ ಆಗ್ತಾನೆ ಇಲ್ಲ. ನಾನು ಒಂದೇ ಕ್ಷೀರ, ನಾನು ಒಂದೇ ಹೆಂಗಸು, ನಾನು ಒಂದೇ ಗೌಡ ಜಾತಿ. ಯಾಕಿದಲ್ಲ? ಇದೆಲ್ಲ ನಿಮ್ಮ ಅನುಭವದಲ್ಲಿ ಇಲ್ಲ. ಇದೆಲ್ಲ ಸುಮ್ಮನೆ ಇಂಪೋಸಿಬಲ್. ಕಿತ್ತಾಕ್ಬೇಕು. ನನಗೆ ಜಾತಿ ಇಲ್ಲ, ಕುಲ ಇಲ್ಲವಾ? ಉತ್ಸಾದನ ದೋಷ ಭಾಕ್ಷ್ಯಾತ್ ಪರಿವ್ರಜನ್ನೇ. ಅಲ್ಲ ರೀ, ತತ್ವಜ್ಞಾನ ಬಿಟ್ಟು ಎಲ್ಲ ಬಿಟ್ಬಿಡ್ತಾನೆ, ಸ್ವರೂಪದಲ್ಲಿ ಇಟ್ಬಿಡ್ತಾನೆ ಅಂದ್ರೆ ಅವನು ಗೃಹಸ್ಥ ಅಗ್ನಿಹೋತ್ರಾದಿಗಳು ಮಾಡ್ಬೇಡ್ವೆ, ಉಪಾಸನಾ ವಿಷಯವಾಗಿ ಮಾಡ್ಬೇಡ್ವೆ. ಅದೆಲ್ಲ ಬಿಟ್ಬಿಟ್ರೆ ಅವನು ಅಗ್ನುತ್ಸಾದನ ದೋಷ ಅಂತ ಅಗ್ನಿದ್ವಾಸ ಮಾಡ್ಬಿಟ್ರೆ ವೀರ ಹತ್ಯೆ ಮಾಡಿ ದೋಷ. ಅಗ್ನಿ ದೇವಾನಾಂ ವೀರ, ದೇವತೆಗಳು ವೀರ ಇರೋದು ಅಗ್ನಿ. ಅವನು ಬಿಟ್ಟುಬಿಟ್ರೆ ದೋಷ ಬರುತ್ತೆ, ವೀರ ಹತ್ಯೆ ಮಾಡಿದಂತ ದೋಷ ಬರುತ್ತಲ್ಲ ಅದನ್ನ ಹೇಳ್ತದೆ ವೀರ. ಇದು ಶ್ರುತಿ, ಈ ರೀತಿ ಶ್ರುತಿ ಇರೋದ್ರಿಂದ ತಪ್ಪಾಗುತ್ತಲ್ಲ. ದೈವೋಚ್ಛಾದಿತ್ವ, ದೈವ ಕಿತ್ಕೊಂಡ್ಬಿಟ್ಟಿದೆ, ನಾನೇ ಮಾಡಕ್ಕಾಗತ್ತೆ. ಹಿಂದೆ ಒಂದು 30 ವರ್ಷದ ಹಿಂದೇನೋ ಒಂದು ಅತಿವೃದ್ಧಿ ಯಾಗ ಆಗಿತ್ತು ಇಲ್ಲಿ ಶೃಂಗೇರಿಯಲ್ಲಿ. ಜಗದ್ಗುರುಗಳು ಅದು ಮುಂದಿನ ದಿವಸ ರಾತ್ರಿ ಎಲ್ಲ ಬಂದ್ಬಿಟ್ಟಿದ್ರು. ಒಂದು ಪ್ರವಚನ ಮಾಡಿದ್ರು. ಏನು ಅಂದ್ರೆ ಶಿಖಾವಂತ ಇದೆ ದೊಡ್ಡ ಕೂರ್ಬೇಡಿ,
ಶಿಖಾ ಆಮೇಲೆ ಈಗ ಇವತ್ತು ಇದಕ್ಕೋಸ್ಕರ ಇದು ಕೊಡ್ತಾರೆ ಅಂತ ಶಿಖಾ ಬಿಡಿಸ್ಕೊಂಡು ಬಂದವರು ಕೂಡ ಹೋಗ್ಬೇಡಿ. ಅದೇನು ಇನ್ನು ಕೆಲವು ಜನ ವಯಸ್ಸಾದವರು 70 ಅವರೆಲ್ಲ ಬಂದಿದ್ರು, ಅಲ್ಲೆಲ್ಲ ಉದುರೋಗ್ಬಿಟ್ಟಿದ್ರಲ್ಲ, ದೈವೋತ್ಸಾಹಿತ ಅದಕ್ಕೇನು ಮಾಡ್ತಾರೆ, ಅವ್ರು ಕೊಡ್ಬೋದು. 70 ವರ್ಷ ಮೇಲೆ ಕಲ್ವಾಟ ಆಗ್ಬಿಡ್ತಾರಲ್ಲ ಮಕ್ಕಳು, ದೈವೋತ್ಸಾಹಿತ ಆದ್ರೆ ಏನು ಮಾಡಕ್ಕಾಗಲ್ಲ. ಪರ್ಟಿಕ್ಯುಲರ್ ಆಗಿ ಕಾಫ್ ಬಿಡ್ತಾರಲ್ಲ ಅವರು ಕರ್ಮಕ್ಕೆ ಅಧಿಕಾರಿ ಅಲ್ಲ, ಅವರು ಕರ್ಮ ಮಾಡಬಾರದು. ವಿಶಿಖೋ ಹ್ಯಲ್ಪಮೀಚ ಯತ್ ಕರೋತಿ ನ ತತ್ಕೃತಂ ವಿಶಿಖೋ ಹ್ಯಲ್ಪಮೀಚ ಸರ್ವಕರ್ಮ ಬಹಿಷ್ಕೃತ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಶಿಖಾ ಇದೆ ಇದ್ದವನು ಏನ್ ಮಾಡಿದ್ರು ಅದು ಕರ್ಮ ಅಲ್ಲ, ಅವ್ರು ಎಲ್ಲಾ ಕರ್ಮಕ್ಕೂ ಅವ್ನು ತಿರಸ್ಕೃತ ಅವನು. ಅದಕ್ಕೆ ತಂದೆ ತಾಯಿ ಹೋದಾಗ ಜುಚ್ಚು ಬಿಡಿಸ್ತಾರೆ ಕರ್ಮ ಮಾಡಕ್ಕೆ, ಆ ತಪ್ಪದು. ಆ ಟೈಮ್ ಮಾತ್ರ ನಿತ್ಯ ಸಂಧ್ಯಾವನೆಗೂ ಬೇಕು ಅದು. ನಿಮ್ಮಲ್ಲೂ ಜುಟ್ಟು ಬಿಡೋದುಂಟ? ಯಾಕೆ ಆಗಿಲ್ಲ? ಶಿಖಾ ತೆಗೆದು ಬಿಟ್ರೆ ಅವನು ಕರ್ಮಕ್ಕೆ ಅಧಿಕಾರಿ ಆಗಲ್ಲ. ಅದು ಆಂಟೋನ ಇದ್ದಾಗೆ, ಆಂಟೋನ ಹೇಗೆ ಎಲ್ಲ ಗ್ರಾಸ್ ಮಾಡುತ್ತೋ ಸಾಧಿತ ನಾವೇನ್ ಮಾಡಕ್ಕಾಗತ್ತೆ, ಅದು ದೈವವೇ ಕಿತ್ಕೊಂಡ್ಬಿಡುತ್ತೆ. ಆತ್ಮಜ್ಞಾನ ಆಗ್ಬಿಟ್ರೆ ಈ ಕರ್ತೃತ್ವ ಬುದ್ಧಿಯೇ ಹೋಗ್ಬಿಡುತ್ತಲ್ಲ, ಯಾವ ಕರ್ಮವನ್ನು ಮಾಡಕ್ಕಾಗಲ್ಲ, ಮಾಡೋದಿಲ್ಲ. ಮಾಡಿದ್ರು ಮಾಡಿದವಲ್ಲ ಅವನು. ಅದು ಅಜ್ಞಾನ ಮಾಡೋದು, ಅಜ್ಞರು ಫಲ ಇಲ್ದೇನೆ ಇನ್ವಾಲ್ವ್ಮೆಂಟ್ ಇಲ್ದೇನೆ ಮಾಡೋದು ಅನ್ನೋದು ಒಂದು ಶುದ್ಧಿಗಾಗುತ್ತೆ, ಸಾಧನೆ ಹೌದು, ಅದು ಒಳ್ಳೇದು. ಬಟ್ ಜ್ಞಾನಿಗೆ ಮಾಡಿದ್ರು ಮಾಡ್ತಾ ಇರಲ್ಲ ಅವನು, ಅದು ವಿಶೇಷ. ಉತ್ಸನ್ನ ಏವಹಿ ಸಹ ಏಕತ್ವ ದರ್ಶನಿ ಜಾತೆ ಅಪಾಗಾದ ಜ್ಞಾನಗೀತುಶ್ರುತೆ. ಉಚ್ಛನ್ನ ಯಾವ ಧಾತು? ಎಂತ ಶಿರಕ್ಷಿ ಅಮ್ಮ ಹೇಳಿಮ ಸನ್ನ ನಕಾರದಿದೆ ಮರಿಬೇಡ. ಸನ್ನ ಬಿಟ್ಟೋದು, ಉಚ್ಚನ್ನ ಬಿಟ್ಟೋಗ್ಬಿಟ್ಟಿದೆ. ಉಚ್ಚನ್ನ ಯಜ್ಞೋವ ಯಜ್ಞಿ ಯಶ್ವಮೇಧ, ಯಶ್ವಮೇಧ ಬಿಟ್ಟೋಗಿರೋ ಯಜ್ಞ ಅಂತ ಇದೆ. ಅಶ್ವಮೇಧ ಯಾರು ಮಾಡ್ತಾನೆ ಇಲ್ಲ, ಬಹಳ ಕಷ್ಟ. ಅಗ್ನಿಶೇನವನ್ನೇ ಚೆನ್ನಾಗಿ ಆಗೋದಿಲ್ಲ. 3ನೇ ಪ್ರಶ್ನೆ ಇದೆ, 5ನೇ ಕಂಡ. ಅದು ಅಗ್ನಿಶೇನಕ್ಕೆ ಹೇಳ್ತಿದ್ರು, ಅಗ್ನಿಶೇನವನ್ನೇ ಯಾರು ಮಾಡ್ತೀರ ಅಂತ. ತುಂಬಾ ಸಕ್ರಿಯ ಎಷ್ಟು ಮಾಡ್ತಾರೋ ಎಷ್ಟು ಬಿಡ್ತಾರೋ ಏನು ಗೊತ್ತಾಗೋದಿಲ್ಲ ಅಂತ ಶ್ರುತಿ. ಕಷ್ಟ ಯಜ್ಞ ಮಾಡೋಲ್ಲ ಅಂತ. ಆಶಾಂಕರ ದಿಕ್ಕ ಚೆನ್ನಾಗಿ ಕಿಟ್ಕಿಟ್ಕೋ, ಹೊಗೆ ಸಾಯ್ಬೇಡ ಅಂತ. ಕುಡಿದ್ಬಿಟ್ರೆ ಸೊಕ್ಕ ಸಿಕ್ಬಿಡುತ್ತೆ, ಭ್ರಾಂತಿ ಹೋಗ್ಬೇಡ. ಎಷ್ಟೋ ಜನ ಧೂಮದ ಯಜ್ಞದ ಹೊಗೆ ಕುಡಿಬೇಕು, ಹೋಮದ ಹೊಗೆ ಕುಡಿಬೇಕು. ಆ ಹೊಗೆ ಭ್ರಾಂತಿ, ಅದು ಹುಚ್ಚೋದು. ಯಾವ ಹೊಗೆ ಕುಡಿಬೇಡ, ಹೊಗೆಲ್ಲ ಹೋಗಿ ಎಕ್ಸಾಸ್ಟ್ ಮಾಡಿ ಹಾಕಿ ಹಾಕೋದು. ಕರ್ಮನ ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ಮ ಮಾಡ್ಲಿಕ್ಕೆ ಹೊರತು ಹೊಗೆ ಕುಡಿಬೇಕು ಯಾರು ಹೇಳ್ತಾರ? ಜನ ತಪ್ಪಲಿಕ್ಕೆ ಇದೆ ಗೊತ್ತಾ, ತುಂಬಾ ಜನ ಹಾಕೊಂಡಿದ್ದಾರೆ. ವೃದ್ಧಾರ್ಕೋ ಹೋಮಧೂಮಶ್ಚ ರಾತ್ರಿ ಕ್ಷೀರಾನ್ನ ಭೋಜನಂ, ಬಾಲಾರ್ಕ ಶವಧೂಮಶ್ಚ ರಾತ್ರಿ ದರ್ಜನ್ನ ಭೋಜನಂ ಅಂತ. ವೃದ್ಧಾರ್ಕ ಅಂದ್ರೆ ಸಾಯಂಕಾಲದ ಸೂರ್ಯನ 5:30 ಮೇಲಿನ ಸೂರ್ಯನ ಬಿಸಿ ಮೈ ಕೊಡ್ಬೇಕಂತೆ. ಆಮೇಲೆ ಹೋಮಧೂಮ ಅಂತ ತಗೋಬೇಕಂತೆ. ರಾತ್ರಿ ಹಾಲು ಊಟ ಮಾಡ್ಬೇಕಂತೆ. ಬಾಲಾರ್ಕ ಅಂದ್ರೆ ಬೆಳಗ್ಗೆ 9 ಗಂಟೆ ಬಿಸಿಲು ಕಾಯಿಸಬಾರ್ದಂತೆ. ಶವಧೂಮ ತಗೋಬಾರ್ದಂತೆ. ಆಮೇಲೆ ರಾತ್ರಿಯಲ್ಲಿ ಮೊಸರು ಊಟ ಮಾಡ್ಬಾರ್ದಂತೆ. ಮಲಗ್ತಿಯಲ್ಲ ಅಷ್ಟು ಕಫ ಬರುತ್ತೆ, ಹೊತ್ತೋಗ್ತಾನೆ ರಾತ್ರಿ ಮೊಸರು. ಇನ್ನೊಂದಿದೆ, ವೃದ್ಧಾನಾರಿ ಸೇವೆ ಮಾಡಬಾರ್ದು. ವೃದ್ಧಾನಾರಿಯಲ್ಲಿ ವಯಸ್ಸಾಗಿರೋ ಅಬೌವ್ 67 ಆದ ಆ ನಾರಿ ಸಂಬಂಧ ಮಾಡಿದ್ರೆ ಆಯುಷ್ಯ ಹೋಗ್ಬಿಡುತ್ತೆ. ಟೀನೇಜ್ ಹುಡುಗಿ ಸಂಬಂಧ ಮಾಡಿದ್ರೆ ಏನಿಲ್ಲ ಅಂತ, ಆರೋಗ್ಯಕ್ಕೆ ಒಳ್ಳೇದಂತೆ. ವಯಸ್ಸಾದ್ರೆ ಆಯುಷ್ಯ ಹೋಗುತ್ತೆ. ಏಕತ್ವ ದರ್ಶನೇ ಜಾತೆ, ಏಕತ್ವ ದರ್ಶನ ಉಂಟಾಗ್ಬಿಟ್ರೆ ಅವರಿಗೆ ಉಚ್ಛನ್ನ ಏವಹಿ ಹೊರಟೋಗೇ ಬಿಡುತ್ತೆ, ಅಲ್ಲಿ ಇರೋದೇ ಇಲ್ಲ, ಕಿತ್ಕೊಂಡು ಹೋಗ್ಬೇಕು. ಅಗ್ನಿತ್ತ ಕಿತ್ತೋಯ್ತು ಶುದ್ಧಿ ಹೇಳ್ತಾ ಇದೆ. ಯಾಕೆಂದ್ರೆ ಯಜ್ಞ ರೋಹಿತಂ ರೂಪಂ ಶುಕ್ಲಂ
ತದಪಾಂ ಯತ್ಕೃಷ್ಣಂ ತದನ್ನಸ್ಯ ಅಪಾಗಾದಗ್ನೇರಗ್ನಿಸ್ತು. ಕೆಂಪಿದೆಯಲ್ಲ ಅದು ತೇಜಸ್ಸಿಂದು, ಬಿಳಿ ಇದೆಯಲ್ಲ ಅದು ನೀರಿಂದು, ಕಪ್ಪಿದೆಯಲ್ಲ ಅದು ಭೂಮಿದು. ಮೂರು ಬಣ್ಣ ಬಿಟ್ರೆ ಆ ವಸ್ತು ಇಲ್ಲೇ ಇಲ್ಲ. ಅದು ಅದತ್ತು ಹೋಯ್ತು, ಅಗ್ನಿತ್ವ ಹೋಯ್ತು, ಸೂರ್ಯತ್ವ ಹೋಯ್ತು. ತೇಜೋಬಂಧಗಳೇ ಈ ವಸ್ತುವಾಗಿ ಕಾಣ್ತಾ ಇದೆ. ತೇಜೋಬಂಧನ ಗೊತ್ತಾ? ಬಂದಲ್ಲ ತೇಜೋಬಂಧ ಅಂದ್ರೆ ತೇಜಸ್ಸು, ಅಪ್ಪು, ನೀರು ಅಂತ. ಅಪ್ಪು ಅನ್ನ, ತೇಜಸ್ಸು, ನೀರು, ಅನ್ನ. ಅನ್ನ ಅಂದ್ರೆ ಇಲ್ಲಿ ಬಣ್ಣ ಹೇಳ್ತಿದ್ದಾರೆ. ಮೂರು ಬಣ್ಣವೇ ಎಲ್ಲಾ ಆಗಿರೋದು ಪ್ರಪಂಚ, ಎಲ್ಲಾ ವಸ್ತು. ಇಲ್ಲಿ ದೈವತ್ತಿಂದ ಕಿತ್ತು ಹಾಕ್ಬಿಟ್ಟಿದೆ. ಏಕತ್ವ ಉಂಟಾಗ್ಬಿಟ್ರೆ ಅಗ್ನಿತ್ವ ಹೋಯ್ತು, ಸೂರ್ಯತ್ವ ಹೋಯ್ತು, ಎಲ್ಲತ್ವ ಹೋಯ್ತು. ಅಥೋನ ದೋಷಭಾಗ ಗೃಹಸ್ಥ ಪರಿವ್ರಜನ್. ಪರಿವ್ರಜ ಯಾಕೆ ಮಾಡ್ಬೇಕು? ಪರಿವ್ರಜನ್ ಅದು ತಪ್ಪಪ್ಪ. ಪರಿವ್ರಜ ಯಾಕೆ ಮಾಡ್ಬೇಕು? ಮಾಡೋದು ತಪ್ಪ. ಮಾಡೋದು ಸ್ವಭಾವ ಮಾಡ್ಬೇಕಾಗಿಲ್ಲಪ್ಪ. ಸ್ವಭಾವವೇ ಇದ್ರೆ ಆಯ್ತು. ದೋಷಭಾಗ ಗೃಹಸ್ಥನು ಸನ್ಯಾಸ ಮಾಡಿದರೆ ದೋಷವಾಗುವುದಿಲ್ಲ. ಯಾರು ಸನ್ಯಾಸ ಮಾಡೋದು ದೋಷ ಆಗಲ್ಲ. ಸನ್ಯಾಸ ಮಾಡೋದು ದೋಷವಾಗಲ್ಲ ಅಂತ ಯಾರಿಗೆ? ದೋಷ ಮಾಡಿದ ದೋಷವಾಗಲ್ಲ. ಬ್ರಹ್ಮಚರ್ಯ ದೋಷ ಮಾಡಿದ್ರೆ ಸನ್ಯಾಸ ದೋಷ ಆಗುತ್ತಲ್ಲ. ಸನ್ಯಾಸ ಮಾಡಿದ್ರೆ ದೋಷವಾಗಲ್ಲ ಅಂತ ಯಾರಿಗೂ ಹೇಳ ಅವಶ್ಯಕತೆ ಇಲ್ಲ. ಲೋಕಾನ್ ಅಭ್ಯತಪತ್ ತೇಭ್ಯೋ ವಿತಪ್ತೇಭ್ಯಃ ವಿದ್ಯಾ ಸಂಪ್ರಾಶ್ರವತ್ ತಾಮ್ ಅಭ್ಯತಪತ್ ತಸ್ಯಾಭಿತಪ್ತಾಯಾಃ ಏತಾನ್ಯಕ್ಷರಾಣಿ ಸಂಪ್ರಾಶ್ರವಂತಾಃ ಭೂರ್ಭುವಸ್ವರಿತಿ ತಾನ್ಯಭ್ಯತಪತ್ ತೇಭ್ಯೋ ವಿತಪ್ತೇಭ್ಯಃ ಓಂಕಾರ ಸಂಪ್ರಾಶ್ರವತ್ ತದ್ಯಥಾ ಶಂಕುನಾ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಂ ಓಂಕಾರೇಣ ಸರ್ವಾವಾಕ್ ಸಂತೃಣ್ಣಾ. ಓಂಕಾರೇ ವೇದಗು ಸರ್ವಂ ಓಂಕಾರೇ ವೇದಗು ಸರ್ವಂ. श्रीविद्या संप्राश्रवत् तस्याः अभिदप्तायाः एतानि अक्षराणि संप्राश्रवन् ते भूर्भुवस्सुवः भुवः सुवः. ಸಂಪ್ರಾಸವಂತ, ಸಂಪ್ರಾಸವನ್ನಲ್ಲ, ಚೇ ಅಲ್ಲ, ಸಂಪ್ರಾಸವಂತ. ಸಂಪ್ರಾಸವನ್ ಚೇ ಅಂತ ಇದ್ದಾರೆ. ಅಯ್ಯೋ तानि अभ्यदपत् तेभ्यः अभिदप्तेभ्यः ओंकारः संप्राश्रवत् तत् यथा शंकुना सर्वाणि पर्णानि संतृण्णानि एवं ओंकारेण सर्वा वाक् संतृण्णा ओंकारः एव इदं सर्वं ओंकारः एव इदं सर्वं. ಪ್ರಜಾಪತಿ ಕೂತ್ಕೊಂಡು ಪ್ರಜಾಪತಿ ಬ್ರಹ್ಮ ಲೋಕಕ್ಕೂ ತಪಸ್ ಮಾಡಿದಂತೆ. ಈ ಲೋಕದಲ್ಲಿ ಜಿಷ್ಟಿ ಯಾವುದು, ಸಾರ ಯಾವುದು ಅಂತ ಅದನ್ನ ಕೂತ್ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿದಾಗ ಮೂರು ವೇದಗಳೇ ಸಾರ. ಮೂರು ವೇದಗಳಿಂದಲೇ ಜಗತ್ತು ಉಂಟಾಗಿರೋದು. ಋಗ್ವೇದದಿಂದ ಈ ಲೋಕ, ಯಜುರ್ವೇದದಿಂದ ಅಂತರಿಕ್ಷ ಲೋಕ, ಸಾಮವೇದದಿಂದ ಲೋಕ. ಮೂರು ಲೋಕಗಳ ಸಾರ ಮೂರು ವೇದಗಳು. ಮತ್ತೆ ಆ ಮೂರು ವೇದಗಳನ್ನು ತಪಸ್ಸು ಮಾಡಿದಂತೆ. ಅದನ್ನ ಮೂರು ವ್ಯಾಹೃತಿ, ಭೂಹು ಭುವಃ ಸ್ವಃ, ಇದು ಮೂರು ವೇದಗಳ ಸಾರ. ಋಗ್ವೇದ ಸಾರ ಭೂಹು, ಯಜುರ್ವೇದ ಸಾರ ಭುವಃ, ಸಾಮವೇದ ಸಾರ ಸ್ವಃ. ಆಮೇಲೆ ಮತ್ತೆ ಅದು ಮೂರು ತಪಸ್ಸು ಮಾಡಿದಂತೆ. ಈ ಮೂರಲ್ಲಿ ಯಾವುದು ಓಂ ಅನ್ನೋದು ಇಷ್ಟ ಸಾರಸವು. ಎಲ್ಲಕ್ಕೂ ಸಾರ ಓಂಕಾರ. ಹೇಗೆ ಈ ಲವಂಗದ ಎಣ್ಣೆ, ಏಲಕ್ಕಿ ಎಣ್ಣೆ ಗೊತ್ತಾ, ಎಣ್ಣೆ ಆಯಿಲ್, ಅದು ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಇಷ್ಟಿಗೆ ಲವಂಗ ಹಾಕಿದ್ರೆ ಒಂದು 200 ಗ್ರಾಮ್ ಸಿಗುತ್ತೆ ಎಣ್ಣೆ, 100-200 ಗ್ರಾಮ್. ಇನ್ನು ಅಷ್ಟೇ ಚೈಟ ಬಿಡುತ್ತೆ. ಅದು ಅದ್ರ ಎಸೆನ್ಸ್, ಇಷ್ಟು ಸಾರ.
ಹಾಗೆ ಓಂಕಾರ ಇಡೀ ವಿಶ್ವದ ಸಾರ. ಓಂಕಾರ ಈ ವೇದಗಳು ಅದು ದೃಷ್ಟಾಂತ. ಇದಾ ಶಂಕುನ, ಶಂಕುನ ಅಂದ್ರೆ ಗೆರೆಗಳು. ಪರ್ಣಾನಿ ಸಂತೃಪ್ನಾನಿ, ಪರ್ಣಾನ ಎಲೆ. ಎಲೆ ಏನು ನೋಡಿದ್ರೆ ಒಂದು ದೊಡ್ಡ ಗೆರೆ, ಆಮೇಲೆ ಸಬ್ ಗೆರೆ, ಆಮೇಲೆ ಇನ್ನೊಂದು ಸಬ್ ಗೆರೆ. ಬರೀ ಗೆರೆಗಳೇ ಒತ್ತೊತ್ತಾಗಿದೆ, ಎಲೆ ಇಸ್ಕೊಂಡಿದೆ. ಗೆರೆ ಬಿಟ್ಟು ಎಲೆ ಇಲ್ಲ. ನೀವು ಅರಳಿ ಮರ ಇರ್ಬೇಕು. ಅರಳಿ ಮರ ನೋಡಿದ್ರ? ಅರಳಿ ಮರ ಯಾವ ಹೇಳಿ? ಹಾ ಕರೆಕ್ಟು, ಹಂಗೆ ಇರುತ್ತೆ ಎಲೆ, ಹೀಗಿರುತ್ತೆ ಎಲೆ. ಅದು ಸ್ವಲ್ಪ ಒಂದು ಮಣ್ಣೆ ಒಂದು 3-4 ಸೈಜ್ ತೆಗೆದ್ರೆ ಬರೀ ಗೆರೆ ಕಾಣುತ್ತೆ. ಬರೀ ಗೆರೆ ಕಾಣುತ್ತೆ. ಓಂಕಾರ ಅಮೃತತ್ವಮೇತಿ ತದ್ ನಿರೂಪಣಾರ್ಥಮಾಹ. ಯಾವ ಓಂಕಾರದಲ್ಲಿ ನೆಲೆ ನಿಂತವನಾದರೆ ಅಮೃತತ್ವವನ್ನು ಪಡ್ಕೊಳ್ತಾನೋ ಆ ಓಂಕಾರದ ತತ್ವವನ್ನ ಗೊತ್ತು ಮಾಡುವುದಕ್ಕೋಸ್ಕರವಾಗಿ ಈ ಖಂಡಿಕೆ ಬಂದಿದೆ ಈ ಭಾಗ. ಅದರ ಸ್ವರೂಪ, ಅದರ ಮಹಿಮೆ ಹೇಳಬೇಕು. ಓಂಕಾರ ಅನ್ನೋದು ಸಾಮಾನ್ಯ ಶಬ್ದ ಅಲ್ಲ, ಅದು ವಿಶ್ವದ ಸಾರ, ಜಗತ್ತಿನ ಎಸೆನ್ಸ್, ಅದು ಈ ಪ್ರಪಂಚದ ತಿರುಳು. ಪ್ರಜಾಪತಿ ವಿರಾಟ್ ಕಶ್ಯಪೋವ ಲೋಕಾನುದ್ದಿಶ್ಯ ತೇಷು ಸಾರ ಜಿಘೃಕ್ಷಯ ಅಭ್ಯತಪತು ಅಭಿತಾಪಂ ಕೃತವಾನ್. ಸಾರ ಜಿಘೃಕ್ಷಯ ಹೇಗೆ ರೂಪ? ಸಾರಂ ಗ್ರಹೀತು, ಗುರುಲ್ಲ, ಗುರು ಅನ್ಬಾರ್ದು. ಗ್ರಹೀತು, ಗೃಹೀತವಾನ್ ಅಲ್ಲೇ ತವತು ಗ್ರಹೀತ. ಕಿತ್ತಾದ್ರಿಂದ ಇದು ಬರುತ್ತೆ ಗುಣ. ತುಮನು ಕಿತ್ತಿಲ್ಲ, ಅದೇ ಗ್ರಹೀತು. ಕಿತ್ತಾದಲ್ಲ ಅದು ಕ್ತ್ವ, ಕಿತ್ವ, ಅದು ಗೃಹೀತ್ವ. ಕಿತ್ತಾದಲ್ಲಿ ಗುಣ ಆಗುತ್ತೆ. ಏನಯ್ಯ ಪ್ರಜಾಪತಿ ಅಂದ್ರೆ ವಿರಾಟ್ ಪುರುಷ ಅಥವಾ ಕಶ್ಯಪ ಪ್ರಜಾಪತಿ. ಅವನು ಲೋಕಗಳನ್ನ ಉದ್ದೇಶಿಸಿಕೊಂಡು ತಪಸ್ ಮಾಡುತ್ತೆ. ಈ ಲೋಕಗಳನ್ನ ನೋಡಿ ಇದ್ರ ಯಾವುದು ಜಿಷ್ಟು ಸಾರ, ಯಾವುದು ಅಂತ ಹೇಳಿ ಸಾರವನ್ನು ಗ್ರಹಣೆ ಮಾಡಬೇಕು ಇಚ್ಛೆಯಿಂದ ಒಂದು ದೊಡ್ಡ ತಪಸ್ ಮಾಡಬೇಕು. ತಪಸ್ ಮಾಡಿಬಿಟ್ಟು ಆ ಲೋಕವನ್ನೇ ಕುರಿತು ಅದ್ರ ಬಗ್ಗೆ ಡೀಪ್ ಆಗಿ ಚಿಂತೆ ಮಾಡಿದಂತೆ. ಡೀಪೆಸ್ಟ್ ಆಗಿ ಚಿಂತೆ ಮಾಡ್ದ. ಅಭಿತಾಪಂ ಕೃತವಾನ್, ತಾಪ ಮಾಡ್ದ. ಧ್ಯಾನಂ ತಪಃ ಕೃತವಾನ್ ಇತ್ಯರ್ಥ ನೋಡ್ರು. ಇಲ್ಲಿ ತಪಸ್ಸು ಧ್ಯಾನ, ತದೇಕಚಿತ ಕಾನ್ಸಂಟ್ರೇಷನ್, ಫುಲ್ ಕಾನ್ಸಂಟ್ರೇಟ್ ಮಾಡಿಕೊಂಡು ಡೀಪ್ ಆಗಿ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ. ತೇಭ್ಯೋ ಅಭಿತಪ್ತೇಭ್ಯ ಸಾರಭೂತ ತ್ರಯೀ ವಿದ್ಯಾ ಸಂಪ್ರಾಸ್ರವತ್. ಪ್ರಜಾಪತಿಯ ಮನಸ್ಸಿ ಪ್ರತ್ಯಭಾ ಇತ್ಯರ್ಥಃ. ಆ ಜಗತ್ತನ್ನು ಕುರಿತು ತಪಸ್ಸು ಮಾಡ್ತಾ ಇರುವಂತಹ ಆ ಪ್ರಜಾಪತಿಗೆ ಸಾರಭೂತವಾದದ್ದು 3 ವೇದಗಳು. ಈ 3 ಲೋಕಕ್ಕೂ ಸಾರ, ಈ ಪ್ರಪಂಚಕ್ಕೆ ಸಾರ 3 ವೇದಗಳೇ. ಎಲ್ಲ ನಾಮಮಯ ಅಂತ. ವೇದಗಳ ಶಬ್ದ ನಾಮ. ಇದೆಲ್ಲೂ ಬರೀ ಬೀರು ಅಂತ. ಎಲ್ಲಿದೆ ಬೀರು? ಬರೀ ನಾಮ ಅದು. ಕಬ್ಬಡಕ್ಕೆ ಬೀರು ಅನ್ನೋದು. ಕಿಟಕಿ ಎಲ್ಲಿದೆ ಕಿಟಿಕೆ? ಯಾವ್ದು ಕಿಟಿಕಿಯಲ್ಲೇ? ಈ ಪಟ್ಟಿ ಕಿಟಕಿಯೋ ಆ ಸಾಲ ಕಿಟಕಿಯೋ? ಯಾವ್ದು ಕಿಟಿಕೆ? ಕಿಟಕಿ ಇಲ್ಲ, ಬರೀ ನಾಮೇ, ಬರೀ ನಾಮ ಹೆಸರು ಅಷ್ಟೇ. ಪಂಚೇಂತಿ ಏನ್ ಪಂಚ? ಏನ್ ಅಡ್ಡನೂರು ಹುಕ್ಕನೂರು ಹೊತ್ತ ಪಂಚೇತಿ. ಪಂಚೆ ಇಲ್ಲ. ಬಾಗಿಲು ಎಲ್ಲಿದೆ? ಮರಕ್ಕಿಂತ ಬಾಗಿಲು ಬೇರೆ. ಎಲ್ಲ ನಾಮವೇ, ಶಬ್ದವೇ. ಶಬ್ದವೆಲ್ಲ ವೇದ. ಹಾಗಾಗಿ ವೇದಗಳು ಈ ಎಲ್ಲಾ ಲೋಕಕ್ಕೂ ಸಾರ, ಜಿಷ್ಟು, ಎಸೆನ್ಸು, ತಿರುಳು ಅಂತ ಹೇಳಿ ತೋರಿಸ್ಬೋದು. ಪ್ರತ್ಯಭಾಗ ಹೊಳೆಯಿತು ಅಂತ ಅರ್ಥ. ತಾಮ್ ಅಭ್ಯತಪತು ಪುನಃ. ಮತ್ತೆ ಆ 3 ವೇದಗಳನ್ನು ಕುರಿತು ಡೀಪ್ ಆಗಿ ಯೋಚನೆ ಮಾಡಿದೆ. 3 ವೇದದಲ್ಲಿ ಏನ್ ಸಾರ ಅಂತ ಯೋಚನೆ ಮಾಡಿದೆ. ಪೂರ್ವದ ಹಿಂದಿರುತ್ತೆ. ತಸ್ಯಾಭಿತಪ್ತಾಯ ಏತಾನ್ಯಕ್ಷರಾಣಿ ಸಂಪ್ರಾಸ್ರವಂತ ಭೂರ್ಭಸ್ಮರಿತಿ ದಾಹತಯ. ಆ ವೇದಗಳನ್ನು ಕುರಿತು ತಪಸ್ಸು ಮಾಡ್ತಾ 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 ಮಾಡ್ದಾಗ ಅವನಿಗೆ ಹೊಳಿತು, ಓ ಭೂ ಭುವಃ ಸುವಃ 3 ವ್ಯಾಹೃತಿಗಳೇ 3 ವೇದಗಳ ಸಾರ ಅಂತ ಹೇಳಿ ಈ ರೀತಿ ಅವನಿಗೆ ಹೊಳಿತದೆ. ಯುರೇಕ, ಡುನೋ ಯುರೇಕ? ಅವನು ಯುರೇಕ ಅನ್ಕೊಂಡ, ಅವನು ಕಲ್ಕೊಟ್ಟಿದ್ದ. ಯಾರು ಅವನು? ನ್ಯೂಟನ್ ಅಲ್ಲ, ಸಾಕ್ರೆಟಿಸ್. ಫಾರಂ
ಗಾತ್ರ ಮತ್ತು ಆಕಾರ ಅದರ ಮೇಲೆ ಅಷ್ಟು ನೀವು ಚೆಲ್ಲುತ್ತೆ ಅಂತ ಅವ್ರು ಕಂಡುಕೊಂಡು ಯುರೇಕ ಅಂದ್ರೆ ಕಂಡು ಹಿಡಿಯೋದು ಅಂತ. ಗಾತ್ರ ಮತ್ತು ತೂಕ ಎರಡು ಬೇಕು. ಗಾತ್ರ ಮತ್ತು ತೂಕ ಅದು ಎರಡರ ಮೇಲೆ ಎಷ್ಟು ನೀವು ಚೆಲ್ಲುತ್ತೆ ಅಂತ ಯೋಚನೆ ಮಾಡಿ. ಯುರೇಕ ಶಬ್ದಕ್ಕೆ ಅದಲ್ಲ ಕಂಡು ಹಿಡಿಯೋದು ಅಂತ ಸರ್. ಕಂಡು ಹಿಡ್ದ ಅಂತ ಡಿಸ್ಕವರಿ ಮಾಡ್ತಾರೆ. ಆರ್ಕಿಮಿಡಿಸ್ ಕರೆಕ್ಟ್. ಆರ್ಕಿಮಿಡಿಸ್ ಇದಾಯ್ತು, ಕಂಡು ಹಿಡಿದ್ಬಿಟ್ಟ. ವ್ಯಾಹೃತಿಗಳೇ ಭೂಭೂಸ್ವ ವ್ಯಾಹೃತಿಗಳೇ ಈ ವಿಷಯಕ್ಕೆ ಸಾರ ತಿರುಳು ಎಂಬುದಾಗಿ ಇದು ಮಾಡ್ಕೊಂಡ. ಇಲ್ಲಿನಂತೆ ಈ 3 ಅಕ್ಷರ ಸಂಪ್ರಾಸ್ರವಂತ ಸರವತಿ ಅಸ್ರವಂತ 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 ಅಸ್ರವತ್ ಅಸ್ರವೇತಾಂ ಅಸ್ರವಂತ ಅಸ್ರವತ ಅಸ್ರವೇತಾಂ ಸರ್ವತೆ ಅಸ್ರವತ ಅಸ್ರವೇತಾಂ ಅಸ್ರವಂತ. ಜಾರಿದವು ಉಂಟು ಹೊರಗೆ ಬಂದವು. ಅದು ಭೂ 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 ಸ್ವಹ 3 ವ್ಯಾಹೃತಿಗಳೇ ಸಾರ ತೋರ್ ಬಂತು. ಸಮಯ ಏನೇನು ಆ 3 ಅಕ್ಷರ ಮತ್ತೆ ಕೂತು ತಪಸ್ ಮಾಡ್ದ ಅಂತ ನಾಳೆ ತಲೆ ಹಚ್ಬೇಕಾಯ್ತು. ಇಲ್ಲಿ ಬೇಡ, ಇಲ್ಲಿ ಕಫ ಎಲ್ಲ